ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ಗಡಿನಾಡು ಕಾಸರಗೋಡಿನ ನೆಲದಲ್ಲಿ ಈಗ ಭಾಷೆ ಸಂಘರ್ಷಣದ ಕಿಡಿ ಹೊತ್ತಿಕೊಂಡಿದೆ. ಕೇರಳ ಸರ್ಕಾರದ ಒಂದು ವಿವಾದಾತ್ಮಕ ನಡೆಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಸಿಂಹಗರ್ಜನೆ ಮಾಡಿದ್ದಾರೆ. ಕಾಸರಗೋಡಿನಲ್ಲಿರುವ ಕನ್ನಡಿಗರ ಪರವಾಗಿ ಕೂಗು ಹಾಕಿದ್ದಾರೆ. ಬನ್ನಿ ಹಾಗಾದ್ರೆ ಆ ಕನ್ನಡದ ಕೂಗೇನು, ಕೇರಳ ಸರ್ಕಾರ ಮಾಡಿತೇನು ನೋಡೋಣ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಏನಿದು ವಿವಾದ? ಕೇರಳ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಮಲಯಾಳಂ ಭಾಷಾ ಮಸೂದೆ 2025 ಈಗ ಕನ್ನಡಿಗರ ನಿದ್ದೆಗೆಡಿಸಿದೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದ ಶಾಲೆಗಳಲ್ಲೂ ಕೂಡ ಮಲಯಾಳಂ ಭಾಷೆಗಳನ್ನ ಪ್ರಥಮ ಭಾಷೆಯನ್ನಾಗಿ ಕಡ್ಡಾಯಗೊಳಿಸೋದು ಈ ಮಸೂದೆಯ ಅಸಲಿ ಪ್ಲಾನ್. ಅಂದ್ರೆ ಕಾಸರಗೋಡಿನ ಕನ್ನಡ ಮಣ್ಣಿನ ಮಕ್ಕಳು ಮತ್ತು ತಮ್ಮ ತಾಯ್ನಾಡಿನ ಬದಲು ಮಲಯಾಳಂವನ್ನೇ ಒಪ್ಪಿಕೊಳ್ಳಬೇಕು ಎನ್ನುವುದು ಅಲ್ಲಿನ ಸರ್ಕಾರದ ಹಠ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ಮಾಡಿದ್ದಾರೆ. ಇದು ಭಾಷಾ ಹೇರಿಕೆ ಮಾತ್ರವಲ್ಲ, ಸಂವಿಧಾನ ನೀಡಿರುವ ಹಕ್ಕಿನ ಮೇಲಿನ ಪ್ರಹಾರ ಅಂತ ಕಿಡಿಕಾರಿದ್ದಾರೆ. ಕಾಸರಗೋಡು ಆಡಳಿತಾತ್ಮಕವಾಗಿ ಕೇರಳದಲ್ಲಿದ್ರೂ ಕೂಡ ಭಾವನಾತ್ಮಕವಾಗಿ ಅದು ಕರ್ನಾಟಕದ ಅವಿಭಾಜ್ಯ ಅಂಗ. ನಮ್ಮ ಕನ್ನಡಿಗರ ಹಿತ ಕಾಯುವುದು ನಮ್ಮ ಹೊಣೆ ಅಂತ ಗುಡುಕಿದ್ದಾರೆ. ಸಂವಿಧಾನದ ವಿಧಿ 29, 30 ಹಾಗೂ 350A ಅಡಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಇರುವ ಹಕ್ಕುಗಳನ್ನ ಈ ಮಸೂದೆ ಗಾಳಿಗೆ ತೂರಿದೆ ಎಂಬುದು ಕರ್ನಾಟಕದ ವಾದ. ಅಂದಹಾಗೆ ಇಂಥದ್ದೇ ಪ್ರಯತ್ನ 2017ರಲ್ಲೂ ಕೂಡ ನಡೆದಿತ್ತು. ಅಂದು ರಾಷ್ಟ್ರಪತಿಗಳು ಇದಕ್ಕೆ ಬ್ರೇಕ್ ಹಾಕಿದ್ರು. ಈಗ ಮತ್ತೆ ಅದೇ ಹಡಿಗೆ ಆಟ ಶುರುವಾಗಿದೆ. ಈಗಾಗಲೇ ಕರ್ನಾಟಕದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವು ಕೂಡ ಕೇರಳ ರಾಜ್ಯಪಾಲರಿಗೆ ಮಸೂದೆ ತಡೆ ಹಿಡಿಯುವಂತೆ ಮನವಿ ಮಾಡಿದೆ. ಒಂದು ವೇಳೆ ಕೇರಳ ಸರ್ಕಾರ ತನ್ನ ಹಠ ಮುಂದುವರಿಸಿದ್ರೆ ಕಾನೂನು ಹೋರಾಟಕ್ಕೆ ನಾವು ಸಿದ್ಧ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಎಚ್ಚರಿಕೆ ನೀಡಿದ್ದಾರೆ. ಗಡಿನಾಡ ಕನ್ನಡಿಗರ ತಾಯ್ನಾಡಿನ ಹಕ್ಕು ಉಳಿಯುತ್ತಾ, ಕೇರಳ ಸರ್ಕಾರ ಮನೆಯುತ್ತಾ ಕಾದು ನೋಡ್ಬೇಕು. ಇದಾಗಿತ್ತು ಈ ದಿನದ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ನೋಡ್ತಾ ಇರಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.